ಸರ್ ಈ ರೂಟಿಗೆ ಇಂಥ ಲಪಡ ಆಗೋ ಜಾಸ್ತಿ ರೀ. ಯಾಕಂದ್ರೆ ನಾನು ನೋಡಿದ ಸರ ಒಂದು 6-7 ತಿಂಗಳ ಹಿಂದೆ ರೀ ಒಂದು ಬೆಳಗಾಂನಲ್ಲಿ ನಡೀತಿತ್ತು ರೀ ನೈಟ್. ಪುಣಾದಿಂದ ಬೆಳಗಾಂಗೆ ಬರ್ತಾಯಿದ್ದೆ. ಅವಾಗ ಒಂದು ಬೈಕ್ ಮೇಲೆ ನಾನು ನೋಡಿದ್ದು ಸರ್ 3 ಮಂದಿ ಇದ್ದರು ಅವರು. ಆಮೇಲೆ ಹಿಂದಿಂದ್ರೆ ನಾನು ಲೋಕಲ್ ಆಗಿ ಬೆಳಗಾಂ ಅಲ್ಲೇ ನಮ್ಮ ನಿಯರೆಸ್ಟ್ ಆ ತಮಿಳ್ನಾಡು ಗಾಡಿ ಇತ್ತು. ಅವ್ರಿಗೆ ಹೇಳಿದ ನಂತರ ಅವ್ರ ಗಾಡಿ ಸ್ಟಾಪ್ ಮಾಡಿ ಅವ್ರ ಬ್ಯಾಕ್ ಸೈಡ್ ಆಮೇಲೆ ಹೋಗಿಬಿಟ್ರು ಅವರು. ಬಹುಶಃ ಇದು ಹಂಗಾಗಿರ್ಬೋದು ಸರ್. ಇದು ಬೈಕ್ನಲ್ಲಿ ಯಾಕಂದ್ರೆ ಸರ್ ದೊಡ್ಡ ಗಾಡಿ ಬತ್ತಂದ್ರೆ ಗೊತ್ತಾಗುತ್ತೆ ರೀ, ರೈಟ್ಗಾಗಲಿ ಲೆಫ್ಟ್ಗಾಗಲಿ, ಇಲ್ಲಾಂದ್ರೆ ದೊಡ್ಡ ಗಾಡಿ ಇತ್ತಂದ್ರೆ ಲೈಟ್ಗೆ ಗೊತ್ತಾಗುತ್ತೆ ಬ್ಯಾಕ್ ಗಾಡಿ ಇತ್ತು ಅನ್ನೋದು. ಬೈಕ್ ಇದ್ರೆ ಏನು ಗೊತ್ತಾಗೋದ್ರಿ ಸರ್. ಈ ರೋಡಿಗೆ ಜಾಸ್ತಿ ಇರೋಂಗಿಲ್ಲ ಸರ್ ನೈಟ್ ಟೈಮ್. ಈ ಹೆಬ್ಬಾಳ್ ಟೋಲಿಂದ ಬಂಕಾಪುರವರೆಗೂ ಜಾಸ್ತಿ ಇರೋಂಗಿಲ್ಲ. ಭಯ ಅನಿಸುತ್ತೆ ಸರ್. ಏನು ಮಾಡ್ಬೇಕು ರೀ ಇಂಥ ಇದ್ರೆ. ಮತ್ತು ಕಂಪ್ನಿಯವರು ಒಂದು ಜವಾಬ್ದಾರಿ ಕೊಟ್ಟ ಮಾಲ್ ಕಳ್ಸಿರ್ತಾರೆ ರೀ ಕೋಟಿ ಗಂಟ್ಲೆ. ಮತ್ತು ಹಿಂಗಾತಂದ್ರೆ ಎಲ್ಲ ಡ್ರೈವರ್ಗಳು ಕಷ್ಟ ರೀ ಸರ್. ಇರ್ಫಾನ್ ಅಂತ ಸರ್. ಯಾವ ಥರ ಆಗೈತಿ ಗೊತ್ತಿಲ್ಲ ಸರ್ ನಮ್ಗೆ. ಒಟ್ಟು ಹಿಂದಿಂದ ಫೋನ್ ಬಂದಿದ್ದಕ್ಕೆ ನಮ್ಗೆ ಇಂಟಿಮೇಷನ್ ಗೊತ್ತಾಗಿತ್ತು ಎಲ್ಲಾಗಿತ್ತು ಅಂತೇಳಿ. ಬರೋಬ್ಬರ 1 ಗಂಟೆ ಆಗಿತ್ತು. ಆವಾಗ ಫೋನ್ ಹಚ್ಚಿರಿ ನಮ್ಗೆ ಸಾಹೇಬ್ರು. ಫೋನ್ ಹಚ್ಚಿಬಿಡಿ ಅಂದ್ರೆ ನೋಡ್ಕೊಂಡು ಅಂತ ಹೇಳಿದ್ರು, ಕಟ್ಟಾಗಿದ್ದು ಚೆಕ್ ಮಾಡಿರಿ ಅಂಥೇಳಿ. ನಾವು ಅವಾಗ ನೋಡಿದಾಗ ಅಂದ್ರೆ ಗಾಡಿ ಯಾವ ಹಾಕಿರಿ ಸೈಡ. ಮತ್ತು ಮುಂದೆ ಬಂದು ಅವ್ರ ಫೋನ್ ಕಟ್ ಆಗೋಬಿಟ್ಟಿಗೆ ನಮ್ಮ ದೋಸ್ತರು ಒಬ್ಬರು ಆತಿದ್ರು, ಅವ್ರಿಗೆ ಫೋನ್ ಹಚ್ಚಿದ್ವಿ. ಅವರು ಹಿಂದಿಂದ ಬಂದು ಕಿಸಿ ಎಲ್ಲ ನೋಡ್ಕೊಂಡ್ರು. ಆವಾಗ ನಾವು ಸೇಫ್ಟಿ ನೋಡ್ಕೊಂಡ್ಕಿ ಇಲ್ಲಿ ಬಂದು ಹಚ್ಚಿದ್ವಿ ಸರ್. 1 ಗಂಟೆಯಿಂದ 1:13 ಮಟ್ಟ ಇಲ್ಲಿ ಬಂದು ಕಿಸಿ ಹಚ್ಚಿದ್ವಿ ಸರ್. ಇಲ್ಲಿ ಇದು ಬೆಂಗಳೂರು ನರಸಾಪುರದಿಂದ ಫ್ಲಿಪ್ಕಾರ್ಟ್ ಮಟ್ಟಲ್ಲಿ ತುಂಬ್ಕೊಂಡು ಆಂಜನೇಯ FC ಇಂದ ಇಲ್ಲಿ ಧಾರವಾಡ ಫ್ಲಿಪ್ಕಾರ್ಟ್ಗೆ ಖಾಲಿ ಮಾಡೋಕೆ ಹೋಗ್ತಿದ್ವಿ.